ವಂದನೆ, ಹಿರಿಯರಿಗೆ ವಂದನೆ, ಸ್ನೇಹಿತರಿಗೆಲ್ಲ ವಂದನೆ. ನಿನ್ನೆ ಗಿರಿಧರ ಡಾಕ್ಟ್ರು ಫೋನ್ ಮಾಡಿದರು, ಹೀಗೆ ಬರಬೇಕು. ನಾನು ಅವರು ಕೊಡೋ ಮಾತ್ರೆ ಎಲ್ಲ ನುಂಗ್ತೇನೆ. ಅವ್ರಿಗೆ ಹೇಳಿದರೆ ಒಂದು ಕಟ್ಟಿಗೆ ಚೂರು ಕೊಟ್ಟರು ನುಂಗ್ಬಿಡ್ತೇನೆ, ಅಷ್ಟು ನಂಬಿಕೆ ನನಗೆ ಗಿರಿಧರ ಡಾಕ್ಟ್ರು ಅಂದರೆ. ನಾನು ಡಾಕ್ಟ್ರಿಗೆ ಕೇಳಿದೆ, ಡಾಕ್ಟ್ರೇ ಆರೋಗ್ಯನಾ? ಆಮೇಲೆ ಸಡನ್ನಾಗಿ ನೆನಪಾಯಿತು, ಡಾಕ್ಟ್ರಿಗೆ ಆರೋಗ್ಯನ ಅಂತ ಕೇಳ್ಬೋದಾ ಅಂತ ಕೇಳಿದೆ ಅವ್ರನ್ನ. ಕೇಳಿ ನಾವು ಮನುಷ್ಯರೇ ಅಂತಂದರು. ಈ ಕಾರ್ಯಕ್ರಮ ಗೊತ್ತಾಯಿತು. ದೊಡ್ಡ ಖುಷಿ ವಿಷಯ ಏನಂದರೆ ಕೃಷಿಕರಿಗೆ ಸನ್ಮಾನ ಅಂತ ಹೇಳಿದರು. ಆಮೇಲೆ ಎಷ್ಟೋ ದಿನಗಳಿಂದ ನಡೀತಾ ಬಂದ ಸಭೆ ಇದು. ಕೃಷಿ, ಈಗ ನಾವು ಇಲ್ಲಿ ವೇದಿಕೆಯಲ್ಲಿ ಕೂತಿದ್ದು ತಡೆಯೋಕ್ಕಾಗಲಿಲ್ಲ. ಹಸು ಕಾಗೇರಿ ಅವ್ರನ್ನ ಕೇಳಿದೆ, ಒಂದೆರಡು ತುತ್ತು ಅನ್ನ ಬೇಕು ಅಂತ. ಸೀದಾ ಕಳಿಸಿದ್ರು, ಹೋಗಿ ಊಟ ಮಾಡ್ಕೊಂಬಂದೆ. ನಾವು ಒಂದು ತುತ್ತನ್ನು ಕಲಿಸಿ ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೇನು ಬಾಯಿಗೆ ಇಟ್ಕೋತೇವೆ, ಆ ಹಂತದಿಂದ ನಮ್ಮ ಉಸಿರಾಟದ ಪ್ರತಿ ಘಳಿಗೆಲೂ ನಾವು ಕೃಷಿಕರನ್ನು ನೆನೀಲೇಬೇಕು. ಯಾಕಂದರೆ ಅದು ನಮ್ಮೆಲ್ಲರ ಮೂಲ ವೃತ್ತಿ. ಪ್ರತಿಯೊಬ್ಬರೂ ಕೃಷಿಕರೇ. ನನ್ನ ಇಲ್ಲಿ ಬಾಂಧವರನ್ನೆಲ್ಲ ನೋಡ್ತಿದ್ರೆ ನನ್ನ ಹಿರಿಯಣ್ಣ, ನನ್ನ ತಂದೆ, ನನ್ನ ದೊಡ್ಡ ತಂದೆ, ನನ್ನ ಚಿಕ್ಕಪ್ಪಂದರು ಎಲ್ಲರೂ ಕೃಷಿಕರೇ. ನಾನು ಬಾಲ್ಯದಲ್ಲಿ ಕೃಷಿ ಮಾಡಿಯೇ ಬಂದವನು. ಅವರು ಒಂದು ಸನ್ನಿಧಿಗೆ ಬರೋದು ನನ್ನಂಥ ಎಳೆಯನ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೃಷಿ ತುಂಬ ದೊಡ್ಡದು. ಸಕಲ ಕೃಷಿಕರಿಗೆ ಮತ್ತು ನೆರೆದ ಎಲ್ಲ ನಾಡಿನ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ನಮನ. ಕರೆದಿದ್ದಕ್ಕೆ ಡಾಕ್ಟ್ರಿಗೆ ಧನ್ಯವಾದ. ಹಿರಿಯರಿಗೆ ದೀರ್ಘದಂಡ ನಮಸ್ಕಾರ ಮತ್ತೊಂದು ಸತಿ. ಜೈ ಕೃಷಿ, ಜೈ ಸಮ್ಮೇಳನ. ಥ್ಯಾಂಕ್ ಯು ಸೋ ಮಚ್.